ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಆರ್ಎಸ್ಎಸ್ನ ಪಥಸಂಚಲನ ಕೆಲವೇ ಕ್ಷಣಗಳಲ್ಲಿ ಚಿತ್ತಾಪುರದಲ್ಲಿ ಆರಂಭವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಆರಂಭವಾಗಲಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗುತ್ತೆ ಪರೇಡ್. 3 ಗಂಟೆ 30 ನಿಮಿಷಕ್ಕೆ ಆರ್ಎಸ್ಎಸ್ನ ಪಥಸಂಚಲನ ಆರಂಭವಾಗಲಿದೆ. ಇನ್ನು ಈ ಪಥಸಂಚಲನದಲ್ಲಿ 300 ಜನ ಗಣ ವೇಷಧಾರಿಗಳಿಗೆ ಮಾತ್ರ ಅವಕಾಶ ಇದೆ. ಚಿತ್ತಾಪುರದ ಪಟ್ಟಣದಲ್ಲಿ 1.2 ಕಿಲೋಮೀಟರ್ವರೆಗೆ ಆರ್ಎಸ್ಎಸ್ ಪಥಸಂಚಲನ ಮಾಡಲಿದೆ. ಸರಿಸುಮಾರು 2 ಗಂಟೆಗಳವರೆಗೆ ಕಾಲಾವಕಾಶ ಕೊಡಲಾಗಿದೆ. 2 ಗಂಟೆಗಳವರೆಗೆ ಪಥಸಂಚಲನ ಮುಗಿಸಬೇಕಾಗುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಲಾಗಿತ್ತು. ಕೆಲವು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದವು. ಡಿಎಸ್ಎಸ್ ಇನ್ನಿತರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದವು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಇತರೆ ಸಂಘಟನೆಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಬೇರೆ ಸಂಘಟನೆಗಳು ಕೂಡ ಪಥಸಂಚಲನ ಮಾಡಬಹುದಾಗುತ್ತೆ. ಇನ್ನು ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆಯಲ್ಲಿ ಚಿತ್ತಾಪುರದಲ್ಲಿ ಖಾಕಿ ಬಿಗಿ ಭದ್ರತೆ ಕೈಗೊಂಡಿದೆ. ಹೆಜ್ಜೆಗೂ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಯಾಕಂದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ತೀವ್ರವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಅದಾದ ನಂತರ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಡಿಎಸ್ಎಸ್ಸು ಇನ್ನಿತರ ಹಿಂದುಳಿದ ವರ್ಗಗಳ ಸಂಘಟನೆಗಳು ಕೂಡ ಮುನ್ನೆಲೆಗೆ ಬಂದವು. ಇದಾದ ನಂತರ ಈ ವಿಚಾರ ಕೋರ್ಟ್ ಮೆಟ್ಟಿಲೇರುತ್ತೆ. ಕೋರ್ಟು 300 ಜನರನ್ನು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಹೀಗಾಗಿ ಇವತ್ತು ಪಥಸಂಚಲನ ಮಾಡಲಾಗ್ತಾ ಇದೆ. ಸುಮಾರು 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ರೀತಿಯಾದಂತಹ ಸಮಾಜ ಸ್ವಾಸ್ಥ್ಯವನ್ನು ಹಾಳುಗೆಡುವಂತಹ ಘಟನೆಗಳು ನಡೀಬಾರ್ದು, ಸಾಮಾಜಿಕ ಸಾಮರಸ್ಯವನ್ನು ಕೆದಡುವಂತಹ ಘಟನಾವಳಿಗಳು ಸಂಭವಿಸಬಾರ್ದು. ಹೀಗಾಗಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಪಥಸಂಚಲನದಲ್ಲಿ ಇವತ್ತು ಭಾಗಿಯಾಗೋದು ಕೇವಲ 300 ಜನ ಗಣವೇಷಧಾರಿಗಳು ಇವತ್ತು ಪಥಸಂಚಲನ ಮಾಡಲಿದ್ದಾರೆ. ಆದರೆ 1500ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅವರ ಒಂದು ಪರೇಡನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೂ ಮುನ್ನ ಪೊಲೀಸ್ ಅಧಿಕಾರಿಗಳು ಪರೇಡ್ ಮಾಡಿದ್ದಾರೆ. ತಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ 1500 ಜನ ಪೊಲೀಸ್ ಸಿಬ್ಬಂದಿಗಳು ಪರೇಡ್ ಮಾಡಿದ್ದಾರೆ. ಹೆಜ್ಜೆಗೂ 1.2 ಕಿಲೋಮೀಟರ್ ಏನಿದೆ, ಈ 1.2 ಕಿಲೋಮೀಟರ್ವರೆಗೆ ಹೆಜ್ಜೆಗೂ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಕೊನೆಗೂ ಚಿತ್ತಾಪುರದಲ್ಲಿ ಈಗ ಪಥಸಂಚಲನ ಮಾಡೋದಕ್ಕೆ ಆರ್ಎಸ್ಎಸ್ ಮುಂದಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗುತ್ತೆ. ಸ್ಥಳದಲ್ಲಿ ಯಾವ ರೀತಿಯ ವಾತಾವರಣ ಮನೆ ಮಾಡಿದೆ, ಒಂದು ಜೊತೆಗೆ ಪೊಲೀಸರು ಯಾವ ರೀತಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತಸ್, ಸಾಕಷ್ಟು ತೀವ್ರ ಕುತೂಹಲ ಕೂಡ ಎಣ್ಣೆ ಮಾಡಿಕೊಟ್ಟಿತ್ತು. ಯಾಕಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಏನಿದೆ ನಿಜಕ್ಕೂ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಅದರಲ್ಲೂ ಕೋರ್ಟ್ ಮೆಟ್ಟಿಲು ಕೂಡ ಏರ್ಲಾಗಿತ್ತು. ಆದ್ರೆ ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಇವತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ಅನುಮತಿಯನ್ನ ಸಹ ಮಾಡಿಕೊಡ್ಲಾಗಿದೆ. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಹಿಡಿದು ಪಥಸಂಚಲನ ಪ್ರಾರಂಭವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆರ್ಎಸ್ಎಸ್ ನ ಪ್ರಮುಖ ಮುಖಂಡರು ಸಹ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ನ ಸೂಚನೆಯಂತೆ 300 ಜನ ಗಣವೇಷಧಾರಿಗಳು, 50 ಜನ ಘೋಷ ಸೇರಿದಂತೆ ಒಟ್ಟು 350 ಜನರಿಗೆ ಇಲ್ಲಿ ಅವಕಾಶಗಳನ್ನ ಮಾಡಿಕೊಡಲಾಗಿದೆ. ಆದ್ರೆ ಹೊರ ಜಿಲ್ಲೆಯವರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಯಾರು ಕೂಡ ಇದರಲ್ಲಿ ಭಾಗ್ಯ ಆಗುವಂತಿಲ್ಲ ಅಂತ ಹೇಳ್ಬಿಟ್ಟು ಕಲಬುರಗಿಯ ಜಿಲ್ಲಾಡಳಿತ ಕೂಡ ಇದರ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಕೆಲವೊಂದಿಷ್ಟು ನೇಮಗಳನ್ನ ಸಹ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗದೇ ಇರುವ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ
ಜಿಲ್ಲಾಡಳಿತ ಮತ್ತು ಪೊಲೀಸರು SP ಅವರ ನೇತೃತ್ವದಲ್ಲಿ ಕೂಡ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ. ಚಿತ್ತಾಪುರ ಪಟ್ಟಣದಲ್ಲಿ ಸುಮಾರು 1.2 ಕಿಲೋಮೀಟರ್ ವರೆಗೂ ಕೂಡ ಪಥಸಂಚಲನ ಏನ್ ನಡೆಯುತ್ತೆ, ಈ ಪಥಸಂಚಲನಕ್ಕೆ ಸಾಕಷ್ಟು ಭದ್ರತೆಯನ್ನ ಸಹ ವ್ಯವಸ್ಥೆ ಮಾಡಿರುವಂತದ್ದು. ಪಿನ್ ಟು ಪೈನ್ ಕೆಲವೊಂದಿಷ್ಟು CCTV ವಿಸಲ್ಗಳನ್ನ ಹಿಡ್ಕೊಂಡು ಪ್ರತಿ ಮೂಲೆಗಳಿಗೂ ಕೂಡ ಒಬ್ಬೊಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗದೇ ಇರುವ ಹಿನ್ನೆಲೆಯಲ್ಲಿ ಮತ್ತು RSS ಪಥಸಂಚಲನ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅಡೆತಡೆ ಆಗಿರ್ಬೋದು, ಅಡ್ಡಿಗಳಾಗದೇ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಈಗ ಏನು ಕಲಬುರಗಿಯ ಪೊಲೀಸ್ ಕೂಡ ಇದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಚಿತ್ತಾಪುರದ RSS ಪಥಸಂಚಲನಕ್ಕೆ ಇನ್ನೇನು ಕ್ಷಣಗಣನೆ ಕೂಡ ಇದೆ. ಈಗಾಗಲೇ RSS ನ ಪ್ರಮುಖ ಮುಖಂಡರು ಸಹ ಈಗ ರೆಡಿ ಹಾಕೊಂಡು ಅವರ ಟೋಪಿ ಶರ್ಟ್ ಅವ್ರು ಯಾವ ರೀತಿಯಾಗಿ ರೆಡಿ ಆಗಿ ಬರ್ತಾ ಇದ್ರು ಅವ್ರೆಲ್ಲವೂ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಬಹಳಷ್ಟು ಸಂಚಲನ ಮೂಡ್ತಿತ್ತು. RSS ಪಥಸಂಚಲನ ಇಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ಏನ್ ಚರ್ಚೆ ಇತ್ತು. ಅದಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಈಗ RSS ಪಥಸಂಚಲನಕ್ಕೆ ಪ್ರಮುಖ ಮುಖಂಡರು ಸಹ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ಈ ಚಿತ್ತಾಪುರಕ್ಕೆ ಎಂಟ್ರಿ ಆಗುವಂತ ಪ್ರತಿಯೊಂದು ವಾಹನಗಳೇನಿರುತ್ತೆ ವಾಹನಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡುವ ಮೂಲಕ ಒಂದಿಷ್ಟು ಮಾಹಿತಿ ಅವನು ವಾಹನಗಳಲ್ಲಿ ಏನಾದ್ರು ಇದಾವ ವಸ್ತುಗಳು ಬೇರೆ ಏನಾದ್ರು ಸಿಗ್ತದ ಅಥವಾ ಎಲ್ಲಿಂದ ಬಂದಿದ್ರಿ ಎಲ್ಲಿಗೆ ಹೋಗ್ತಾ ಇದ್ರಿ ಅನ್ನುವಂಥದ್ದನ್ನ ಮಾಹಿತಿಯನ್ನ ಪೊಲೀಸರು ಕೂಡ ಬರೆದು ನೋಟ್ ಅನ್ನ ಮಾಡ್ಕೊಳ್ಳೋ ಮುಖಾಂತರ ಸಾಕಷ್ಟು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಇವತ್ತು ಬಹಳಷ್ಟು ಅಂದ್ರೆ ಯಾವುದೇ ರೀತಿಯಾಗಿ ಗಲಾಟೆಗಳಾಗದೆ ಗದ್ದಲಗಳಾಗದೆ ಶಾಂತಿಯುತವಾಗಿ ಜರುಗಬೇಕನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಸಹ ಇಲ್ಲಿ ಕಲಬುರಗಿಯ ಪೊಲೀಸರು ಮತ್ತು ಜಿಲ್ಲಾಡಳಿತ ಕೂಡ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಸಂತೋಷ್. ಈಗ ಮತ್ತೊಂದು ಕಡೆ ನಾವು ನೋಡಿದ್ರೆ ರಾಜಕೀಯವಾಗಿ ತೀವ್ರವಾಗಿ ಈ ಒಂದು ವಿಚಾರ ಜಟಾಪಟಿಗೆ ಕಾರಣ ಆಗಿತ್ತು. ಈಗ ಪಥಸಂಚಲನ ಮುಗಿದ ಬಳಿಕ ಮತ್ತೊಂದೆಡೆ DSS ಹಾಗೂ ಇನ್ನಿತರ ಸಂಘಟನೆಗಳು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಅವರು ಕೂಡ ಬೇಡಿಕೆ ಇಟ್ಟಿದ್ರು ಪಥಸಂಚಲನಕ್ಕೆ. ಹೀಗಾಗಿ ಮತ್ತಷ್ಟು ರಾಜಕೀಯ ಒಂದು ಚರ್ಚೆಗಳಿಗೆ ಇದು ಕಾರಣ ಆಗಬಹುದಾ ಮುಂದಿನ ದಿನಗಳಲ್ಲಿ. ಜೊತೆಗೆ DSS ಹಾಗೂ ಇನ್ನಿತರ ಸಂಘಟನೆಗಳೂ ಕೂಡ ಪಥಸಂಚಲನಕ್ಕೆ ಮುಂದಾಗಿ ಸಾಮಾಜಿಕ ಸಾಮರಸ್ಯ ಮುಂದಿನ ದಿನಗಳಲ್ಲಿ ಕದಡಬಹುದಾ ಅಂತ. ಯಾಕಂದರೆ ಯಾವಾಗ ಸಭೆ ನಡೀತು ಸಭೆಯಲ್ಲಿ ಯಾರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ. ಕೊನೆಗೆ ಕೋರ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಡ್ತು. ಹಾಗಾಗಿ ಖಂಡಿತವಾಗ್ಲೂ ಸಂತೋಷ್. ಯಾಕಂದ್ರೆ ಈ RSS ಪಥಸಂಚಲನ ಏನಿದೆ ಪಥಸಂಚಲನ ಪ್ರಾರಂಭ ಮಾಡ್ತೀವಿ ಅಂದಾಗ ಕೂಡ ಸ್ವತಃ ಅಲ್ಲಿಯ ಶಾಸಕರಾಗಿರುವಂತ ಖರ್ಗೆ ಅವರು ಸಹ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಸಾಕಷ್ಟು ಇದು ಕೆಸರ ರಾಜಕೀಯದಲ್ಲಿ ಕೆಸರ ಎಸೆದಾಟ ಕೂಡ ಪ್ರಾರಂಭವಾಗಿತ್ತು. ಅದಾದ ಬೆನ್ನಲ್ಲೇ ಸಾಕಷ್ಟು ಇದು ಹೈಕೋರ್ಟ್ ಮೆಟ್ಲು ಕೂಡ ಏರ್ತು. ಹೈಕೋರ್ಟ್ ನಲ್ಲಿ ಒಂದು ಸೂಚನೆ ಸಿಕ್ಕ ಮೇಲೆ ಈಗ RSS ಪಥಸಂಚಲನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದ್ರ ಜೊತೆಗಾಗಿ ಕೆಲವೊಂದಿಷ್ಟು ಏನು ಸಂಘಟನೆಗಳೇನಿತ್ತು ಈಗ ಸಂಘಟನೆಗಳು ಕೂಡ ಸೈಲೆಂಟ್ ಆಗ್ಬೇಕಾಗಿದೆ. ಹೈಕೋರ್ಟ್ ನಿಂದ ಬಂದಿರುವಂತ ಈ ತೀರ್ಪು ಏನಿದೆ ತೀರ್ಪು ಬಹಳ ಮುಖ್ಯವಾಗಿರುವಂತದ್ದು ಮತ್ತು ಯಾವುದೇ ರೀತಿಯಾಗಿ ಕೋರ್ಟ್ಗೆ ತಲೆ ಬಾಗ್ಲೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸಹ ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಏನಿರುತ್ತೋ ಆ ದಿನಾಚರಣೆ ಹಿನ್ನೆಲೆ ನಾವು ಸಹ ಒಂದು ನಿರ್ಧಾರವನ್ನ ಸಹ ಮಾಡ್ತೀವಿ. ನಾವು ಪಥಸಂಚಲನ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸಂಘಟನೆಗಳ ಮುಖಾಂತರ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಒಟ್ಟಿನಲ್ಲಿ RSS ಪಥಸಂಚಲನ ಆಗಿರ್ಬೋದು ಮತ್ತು DSS ನ ಪಥಸಂಚಲನ ಆಗಿರ್ಬೋದು ಸಾಕಷ್ಟು ಒಂದೊಂದಕ್ಕೊಂದು ಕೆಸರ ಎರಚಾಟ ಯಾವ ರೀತಿ ಇತ್ತು ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಪಥಸಂಚಲನ ಮುಗಿದಾದ ಮೇಲೆ ರಾಜಕೀಯದಲ್ಲಿ ಕೂಡ ಇದಕ್ಕೊಂದಿಷ್ಟು ಚರ್ಚೆಗಳಾಗುವಂತ ಸಾಧ್ಯತೆಗಳು ಕೂಡ ಆಗಬಹುದು ಅಂತ ಅನ್ಸುತ್ತೆ ಸಂತೋಷ್. ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.